ಫೈನಲಿ ಮಮತಾ ದೀದಿಯ ಪ್ಲಾನ್ ಸಕ್ಸಸ್ ಆಯಿತು. 5 ದಿನದಲ್ಲಿ ಬಂಗಾಳ ಧಗ ಧಗ ಅಂತ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಪ್ಯಾರಾಮಿಲಿಟರಿ ಫೋರ್ಸ್ ಬಂಗಾಳಕ್ಕೆ ಬಂತು. ಏನೂ ಪ್ರಯೋಜನ ಆಗಲಿಲ್ಲ. ಬದಲಾಗಿ ಬಂಗಾಳದ ಗಲಭೆಕೋರರು ಪೊಲೀಸರನ್ನೇ ಟಾರ್ಗೆಟ್ ಮಾಡಿದ್ರು. BSF ಸೈನಿಕರನ್ನ ಗುರಿ ಮಾಡಿದ್ರು. ಗುಂಡು ಕೂಡ ಅವರ ಮೇಲೆ ಹಾರಿಸಲಾಯಿತು. ಮಮತಾ ದೀದಿ ಏನಾಗಬೇಕು ಅನ್ಕೊಂಡಿದ್ರು ಅದೇ ಆಗ್ತಾ ಇದೆ. ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಹೈಕೋರ್ಟ್ ಆದೇಶ ಮಾಡುತ್ತೆ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಬಂಗಾಳಕ್ಕೆ ಕಳಿಸಿ ಅಂತ. ಅದರಂತೆ ಫೋರ್ಸ್ ಅನ್ನ ಕಳಿಸಲಾಗಿದೆ. ಆದ್ರೂ ಕೂಡ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಒಂದು ಮಾತಿದೆ, ನಿದ್ರೆ ಮಾಡಿದವರನ್ನ ಬೇಕಾದ್ರೆ ಎಬ್ಬಿಸಬಹುದು, ಆದ್ರೆ ನಿದ್ದೆ ಮಾಡಿದಂತೆ ನಾಟಕ ಮಾಡ್ತಾ ಇರ್ತಾರಲ್ವಾ, ಅವರನ್ನ ಎಬ್ಬಿಸೋದಕ್ಕೆ ಆಗೋದಿಲ್ಲ ಅಂತ. ಬಂಗಾಳದಲ್ಲಿ ಗಲಭೆ ಅಚಾನಕ್ಕಾಗಿ ನಡೆದಿದ್ದಾದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದಿತ್ತು. ಆದ್ರೆ ಇದು ಪಕ್ಕಾ ಪ್ಲಾನ್ ಮಾಡಿ ನಡೆಸ್ತಾ ಇರುವಂತಹ ಗಲಭೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಗಲಭೆ ಹಿಂದೆ ಮುಖ್ಯಮಂತ್ರಿಯೇ ಇರುವಾಗ ಕಂಟ್ರೋಲ್ ಮಾಡೋ ಮಾತು ಎಲ್ಲಿಂದ ಬಂತು? ಇನ್ನೊಂದು ಕಡೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ